ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮತ್ತೊಮ್ಮೆ ನಮ್ಮ ಮೆಟ್ರೋದ ಅವಾಂತರ ಬಯಲಿಗೆ ಬಂದಿದೆ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಕಬ್ಬಿಣದ ತುಂಡು ಬಿದ್ದುಬಿಟ್ಟಿದೆ. ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಭಾರಿ ಅನಾಹುತ. ಕಾರ್ನ ಮೇಲೆ ಬಿದ್ದಿರೋದು ಕಬ್ಬಿಣದ ತುಂಡು. ಕಾರ್ನ ಬಾನೆಟ್ ಹಾಗೇನೆ ಗ್ಲಾಸ್ ಪೀಸ್ ಆಗಿ ಹೋಗಿದೆ, ಅಂದ್ರೆ ಬಿರುಕು ಬಿಟ್ಟಿದೆ. ಅಲ್ಲಿ ಯಶವಂತಪುರದ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ನಡೆದಿರೋದು, ಸ್ಟೇಷನ್ ಹತ್ರದಲ್ಲಿ. ರೀಸೆಂಟ್ ಆಗಿ ನಾವು ನೋಡಿದ್ವಿ, ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ್ದು. ಈಗ ನೋಡಿದ್ರೆ ಮತ್ತೊಮ್ಮೆ ನಮ್ಮ ಮೆಟ್ರೋದ ಅವಾಂತರ ಬಯಲಿಗೆ ಬಂದಿದೆ. ಸೊ ಯಾವ ಗ್ಯಾರಂಟಿ ಮೇಲೆ ನಾವು ಹೋಗೋದು ಮೆಟ್ರೋ ಪಿಲ್ಲರ್ ಹತ್ರ? ಈ ತರದೆಲ್ಲ ಈಗ ಗೊಂದಲಗಳು ಸೃಷ್ಟಿಯಾಗಿದೆ. ಸವಾರರ ಮೇಲೆ ಕಬ್ಬಿಣದ ತುಂಡು ಬಿದ್ದಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಮತ್ತೆ ಪ್ರಾಣಹಾನಿ ಆಗಿದ್ರೆ ಯಾರು ಜವಾಬ್ದಾರಿ ತಗೊಳ್ತಾ ಇದ್ರು? ಇವರೇನೋ ಪರಿಹಾರ ಅಂತ ಘೋಷಣೆ ಮಾಡ್ತಾರೆ, ಆದ್ರೆ ಹೋಗಿರೋ ಜೀವಗಳನ್ನ ವಾಪಸ್ ತಂದ್ಕೊಡಕ್ಕಾಗುತ್ತಾ? ಘಟನೆಯಿಂದ ಠಾಣೆ ಮೆಟ್ಟಿಲನ್ನ ಏರಿದ್ದಾರೆ ಕಾರ್ನ ಮಾಲೀಕ ರಿತೇಶ್ ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಮೆಟ್ರೋ ಅಧಿಕಾರಿಗಳ ಮೇಲೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಕಾರ್ ಮಾಲೀಕ ರಿತೇಶ್. ಕಾರಿಗೆ ಈಗ ನಷ್ಟ ಆಗಿದೆ, ಜಖಂ ಆಗಿದೆ ಕಾರು. ಅದನ್ನ ಯಾರು ತುಂಬಿಸ್ಕೊಡ್ತಾರೆ? ಈಗ ಅಧಿಕಾರಿಗಳೇ ಇದಕ್ಕೆ ಹೊಣೆ ಅಂತ ಹೇಳಿ ಆ ಕಾರ್ನ ನಷ್ಟವನ್ನ ತುಂಬುವಂತೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅವ್ರ ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅವ್ರ ಕಾರ್ ಮೇಲೆ ಬಿದ್ದಿದೆ, ಅಕಸ್ಮಾತ್ ಯಾರ ತಲೆ ಮೇಲಾದ್ರೂ ಬಿದ್ದಿದ್ರೆ ಪ್ರಾಣ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಲಿಂದ ಈ ತರ ಕಬ್ಬಿಣದ ತುಂಡುಗಳು ಬಿದ್ದಾಗ. ಕಾರ್ನ ಬಾನೆಟ್ ಹಾಗೇನೆ ಗಾಜು ಬಿರುಕು ಬಿಟ್ಟಿದೆ ಮೇಲಿಂದ ಬಿದ್ದಂತ ಪರಿಣಾಮ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ರೀಸೆಂಟ್ ಆಗಿ ಮೆಟ್ರೋ ಅವಾಂತರದಿಂದ ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ ಪ್ರಕರಣ ನಮ್ಮ ಕಣ್ಮುಂದೆ ಹಾಗೆ ಇದೆ. ಮತ್ತೆ ಈಗ ಅವಾಂತರ ಆಗಿದೆ. ಈ ಘಟನೆಯಲ್ಲಿ ಆಕ್ಚುಲ್ ಆಗಿ ಏನಾಯ್ತು? ಆಕ್ಚುಲಿ ನೀವ್ ಹೇಳ್ದಂಗೆ ಏನು ನಾಗವರದ ಮೆಟ್ರೋ ಸ್ಟೇಷನ್ ಬಳಿ ತಾಯಿ ಮಗು ಸಾವನ್ನಪ್ಪಿದ ಮೇಲೆ ಮೆಟ್ರೋ ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಆದ್ರೆ ಇವತ್ತು ಕೂಡ ಇದೇ ರೀತಿಯಾದಂತಹ ಅನಾಹುತ ತಪ್ಪಿ ಹೋಗಿರುವಂತದ್ದು. ಏನು ಕಾರಿನ ಮಾಲೀಕ ರಿತೇಶ್ ಅನ್ನೋರು ಯಶವಂತಪುರದ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ತಮ್ಮ ಕಾರನ್ನ ಚಲಾಯಿಸಿಕೊಂಡು ಹೋಗ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮೆಟ್ರೋ ಸ್ಟೇಷನ್ ನ ಮೇಲ್ಭಾಗದಲ್ಲಿ ಹಾಕಲಾಗಿದ್ದಂತ ರಾಡ್ ಏನಿದೆ, ಆ ರಾಡ್ ಕಳಚಿಕೊಂಡು ಕಾರಿನ ಮೇಲೆ ಬಿದ್ದಿರುವಂತದ್ದು. ಈ ಪರಿಣಾಮವಾಗಿ ಕಾರಿನ ಗಾಜು ಮತ್ತೆ ಬೋನೆಟ್ ಜಖಂ ಆಗಿದೆ. ಏನ್ ರಾಡ್ ಅದಂತ ಗೊತ್ತಾಗಿದೆಯಾ ರಂಜನ್? ಮೆಟ್ರೋ ಸ್ಟೇಷನ್ ಮೇಲಿಂದ ಬಿತ್ತು ಅಂತ ಗೊತ್ತಾಗಿದೆ. ಅದೇನ್ ಸ್ಪೇರ್ ಪಾರ್ಟ್ ಆಗಿತ್ತಾ ಅಥವಾ ಏನಕ್ಕೆ ಅದನ್ನ ಅಳವಡಿಸಿದ್ರಲ್ಲಿ? ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ರಾಡ್ ಅಂತ ಗೊತ್ತಾಗಿದೆ. ಇನ್ನು ಸ್ಥಳಕ್ಕೆ ವಿಸಿಟ್ ಮಾಡಿ ಅಲ್ಲಿ ನೋಡ್ಬೇಕಾಗಿದೆ ಶಮಿತಾ. ಆ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಮೆಟ್ರೋ ಅಧಿಕಾರಿಗಳು ಕೂಡ ಈ ಬಗ್ಗೆ ದೂರನ್ನ ಸ್ವೀಕರಿಸಿ ರಿತೇಶ್ ಅವ್ರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಇನ್ನಷ್ಟು ಮಾಹಿತಿ ಇನ್ನು ಗೊತ್ತಾಗ್ಬೇಕಿದೆ ಶಮಿತಾ. ಈಗ ಕಂಪ್ಲೇಂಟ್ ಅಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದಾರೆ ಅವರು? ಮತ್ತೆ ಅವ್ರಿಗೇನ್ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ಕಾರ್ ಬಾನೆಟ್ ಮತ್ತೆ ಗ್ಲಾಸ್ ಈಗ ಬಿರುಕು ಬಿಟ್ಟಿದೆ. ಕಂಪ್ಲೇಂಟ್ ನಲ್ಲಿ ಈಗ ಮೆನ್ಷನ್ ಮಾಡಿರೋದು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಕಂಪ್ಲೇಂಟ್ ನಲ್ಲಿ ಮೆಟ್ರೋ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಕಾರಿಗೆ ಏನು ನಷ್ಟ ಆಗಿದೆ, ಈಗ ಗ್ಲಾಸ್ ಮತ್ತೆ ಬೋನೆಟ್ ಏನು ಜಖಂ ಆಗಿದೆ, ಇದು ಕಂಪ್ಲೀಟ್ ವೆಚ್ಚವನ್ನ ಮೆಟ್ರೋ ಅಧಿಕಾರಿಗಳೇ ಭರಿಸಬೇಕು. ಮತ್ತೆ ಈ ಘಟನೆಗೆ ಕಾರಣ ಏನು, ಹೆಂಗೆ ಆ ಒಂದು ರಾಡ್ ಬಿತ್ತು ಅನ್ನೋದಕ್ಕೆ ಕೂಡ ವಿವರಣೆಯನ್ನ ಕೇಳಿರುವಂತದ್ದು ಪೊಲೀಸರ ಹತ್ರ. ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ಮೆಟ್ರೋ ಅಧಿಕಾರಿಗಳ ಹತ್ರ ಕಲೆ ಹಾಕಿದ್ದಾರೆ. ಮುಂದೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಲಭ್ಯವಾಗಿದೆ. ಥ್ಯಾಂಕ್ ಯು ರಂಜನ್, ತಮ್ಮ ಡೀಟೇಲ್ಸ್ಗೆ.